ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಡೆಲ್ಲಿ ವಿರುದ್ಧ ಲಕ್ನೋ ತಂಡ ಸೋತ ಮೇಲೆ ಲಕ್ನೋ ತಂಡದ ಕೋಚ್ ಹೇಳಿದ್ದೇನು ಗೊತ್ತಾ? ಆಮೇಲೆ ಬೇಲು ಮಾಡಿದರು ಪಂತ್ ಬಗ್ಗೆ ದೊಡ್ಡ ರಹಸ್ಯವನ್ನು. ಹಾಗಾದ್ರೆ ಸ್ನೇಹಿತರೆ, ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ವಿಶಾಖಪಟ್ಟಣಂನ ಕ್ರೀಡಾಂಗಣವು ಐಪಿಎಲ್ನ ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಗುತ್ತಿತ್ತು. ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಅವರ ಮುಖದಲ್ಲಿ ಉತ್ಸಾಹ ತುಂಬಿತ್ತು. ಈ ಬಾರಿ ತಂಡಕ್ಕೆ 27 ಕೋಟಿ ನೀಡಿ ಖರೀದಿಸಿದ ರಿಷಭ್ ಪಂತ್ ಮೇಲೆ ಅವರಿಗೆ ಅಪಾರ ನಿರೀಕ್ಷೆಗಳಿದ್ದವು. ಲಕ್ನೋ ತಂಡದ ಆರಂಭಿಕ ಆಟಗಾರರು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿ ತಂಡಕ್ಕೆ ಭರ್ಜರಿ ಆರಂಭ ನೀಡಿದರು. ಸ್ನೇಹಿತರೆ, ಮಿಚೆಲ್ ಮಾರ್ಷ್ ಮತ್ತು ನಿಕೋಲಸ್ ಪೂರನ್ ಅವರ ಬಿರುಸಿನ ಆಟದಿಂದ ತಂಡದ ಮೊತ್ತ ವೇಗವಾಗಿ ಏರಿತು. ಆದರೆ ಮಾರ್ಷ್ ಔಟಾದಾಗ ಮೈದಾನಕ್ಕೆ ಬಂದ ರಿಷಭ್ ಪಂತ್ ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶಿಸಿದರು. ಪಂತ್ ಅವರ ನಿಧಾನಗತಿಯ ಆಟದಿಂದ ಸಂಜೀವ್ ಗೋಯಂಕಾ ಅವರ ಮುಖದಲ್ಲಿ ನಿರಾಸೆ ಮೂಡಿತು. 27 ಕೋಟಿ ನೀಡಿ ಖರೀದಿಸಿದ ಆಟಗಾರನಿಂದ ಅವರು ಇನ್ನಷ್ಟು ಉತ್ತಮ ಪ್ರದರ್ಶನವನ್ನು ನಿರೀಕ್ಷಿಸಿದ್ದರು. ಸ್ನೇಹಿತರೆ, ಪಂತ್ ಶೂನ್ಯಕ್ಕೆ ಔಟಾದಾಗ ಗೋಯಂಕಾ ಅವರ ಕೋಪ್ ನೆತ್ತಿಗೇರಿತು. ಪಂತ್ ಡ್ರೆಸ್ಸಿಂಗ್ ಕೋಣೆಗೆ ಬರುತ್ತಿದ್ದಂತೆ ಸಂಜೀವ್ ಗೋಯಂಕಾ ಅವರನ್ನು ತರಾಟೆಗೆ ತೆಗೆದುಕೊಂಡರು. 27 ಕೋಟಿ ಕೊಟ್ಟು ನಿನ್ನನ್ನು ಖರೀದಿಸಿದ್ದು ಈ ರೀತಿ ಆಡಲು ಅಲ್ಲ. ತಂಡಕ್ಕೆ ನಿನ್ನಿಂದ ಇನ್ನಷ್ಟು ಉತ್ತಮ ಪ್ರದರ್ಶನ ಬೇಕು ಎಂದು ಅವರು ಖಡಕ್ ಆಗಿ ಹೇಳಿದರು. ಪಂತ್ ಕೂಡ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಮುಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಭರವಸೆ ನೀಡಿದರು. ಸ್ನೇಹಿತರೆ, ಈ ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಯಿತು. ಕೆಲವರು ಸಂಜೀವ್ ಗೋಯಂಕಾ ಅವರ ಕೋಪವನ್ನು ಸಮರ್ಥಿಸಿಕೊಂಡರೆ, ಇನ್ನು ಕೆಲವರು ಅವರ ವರ್ತನೆ ಸರಿಯಿಲ್ಲ ಎಂದು ಟೀಕಿಸಿದರು. ಸ್ನೇಹಿತರೆ, ಮುಂದಿನ ಪಂದ್ಯದಲ್ಲಿ ಪಂತ್ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಸಂಜೀವ್ ಗೋಯಂಕಾ ಅವರ ನಿರೀಕ್ಷೆಯನ್ನು ಪೂರೈಸುತ್ತಾರೆ. ಈ ಘಟನೆ ಲಕ್ನೋ ತಂಡದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಕಾದು ನೋಡಬೇಕಿದೆ. ಇನ್ನು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಎಂದು ನಾನು ನಂಬುತ್ತೇನೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.